ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ, ಪ್ರೂವ್ ದಟ್ sin 3a is equal to 3 sin a minus 4 sin ಗೆ ಇದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್. C25 ಸಿಲೆಬಸ್ಗೆ ಈ ಸರಿ ಎಕ್ಸಾಮ್ಗೆ 100% 10 ಮಾರ್ಕ್ಸ್ ಬಂದೇ ಬರುತ್ತೆ. ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಬೇಕು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾವ ಥರ ನೀವು ಬೇಳೆ ಸಾಂಬಾರು ಯಾವ ಥರ ಮಾಡ್ತೀರಾ ಆ ಥರ ಈಸಿಯಾಗಿ ನೆನ್ಪಿಟ್ಕೋಬೋದು. ಆ ಥರ ಹೇಳ್ಕೊಡ್ತೀನಿ, ಆಯಿತಾ. C25 ಸಿಲೆಬಸ್ ಅವ್ರಿಗೆ 10 ಮಾರ್ಕ್ಸ್ ಇದು ಕಲಿತ್ರೆ ಗ್ಯಾರಂಟಿ 10 ಮಾರ್ಕ್ಸ್ ಬರುತ್ತೆ. C20 ಸಿಲೆಬಸ್ ಅವ್ರಿಗೆ C20 ಅವ್ರಿಗೆ 6 ಮಾರ್ಕ್ಸ್ ಬರುತ್ತೆ. ಇಬ್ರಿಗೂ ಬರುತ್ತೆ, ತುಂಬ ಇಂಪಾರ್ಟೆಂಟು. ಈಗ ನೋಡಿ, ನಾವು ಈಗ ಒಂದು ಬೇಳೆ ಸಾಂಬಾರು ಮಾಡ್ಬೇಕಂತಂದರೆ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಬೇಳೆ ಬೇಕು, ತರಕಾರಿ ಬೇಕು, ಮತ್ತು ಮಸಾಲೆ ಖಾರ ಬೇಕು, ಮತ್ತು ಉಪ್ಪು ಬೇಕು. ನೋಡಿ, 4 ತುಂಬ ಇಂಪಾರ್ಟೆಂಟ್. ಒಂದು ಬೇಳೆ ಬೇಕು, ಆಮೇಲೆ ತರಕಾರಿ ಬೇಕು, ಮಸಾಲೆ ಬೇಕು, ಮತ್ತು ಉಪ್ಪು. ಇಂಪಾರ್ಟೆಂಟಾಗಿ ಉಪ್ಪು ಲಾಸ್ಟ್. ಈಗ ಈ ಈಕ್ವೇಷನ್ ಡಿರೈವ್ ಮಾಡಬೇಕಂದ್ರೆ ಯಾವ ಥರ ನಾನು ಆ ಬೇಳೆ ಸಾಂಬಾರು ಮಾಡೋದನ್ನು ಲಿಂಕ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ಈ ಡಿರೈವೇಷನ್ ಮಾಡಬೇಕಂದ್ರೆ ನನಗೆ ಒಂದು 4 ಫಾರ್ಮುಲಾ ಗೊತ್ತಿರಬೇಕು. ಮೊದಲನೇದು ಏನಪ್ಪ ಅಂತಂದರೆ sin a ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರಬೇಕು. ಇದು sin a ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ನೋಡಿ, ಇದನ್ನು ನಾನು ಬೇಳೆ ಸಾಂಬಾರು ಮಾಡೋದ್ರಲ್ಲಿ ಇದನ್ನು ಬೇಳೆ ಅನ್ಕೊಳ್ಳೋಣ. ಬೇಳೆ ಸಾಂಬಾರು ಮಾಡೋದ್ರಲ್ಲಿ ಬೇಳೆ, ಇದು ಬೇಳೆ ಸಾಂಬಾರು. ಅವ್ರು ಕೇಳಿರೋದೇನು ಬೇಳೆ ಸಾಂಬಾರು. ಬೇಳೆ ಸಾಂಬಾರು ಮಾಡಬೇಕು ಅಂತಂದರೆ ಈ ಸಾಂಬಾರಿಗೆ ಮಾಡ್ಬೇಕಂತಂದರೆ ನನಗೆ ಬೇಳೆ ಬೇಕಾಗಿತ್ತು. ಬೇಳೆ ಏನಪ್ಪ ಅಂತಂದರೆ ಇಲ್ಲಿ sin a ಪ್ಲಸ್ ಬಿ, sin a ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಇದು ಬೇಳೆ, ಆಯಿತಾ. ನೆಕ್ಸ್ಟ್ ಇನ್ನೇನು ಬೇಕು? ತರಕಾರಿ ಬೇಕು. ಇನ್ನು ತರಕಾರಿ ಏನು ಅಂತಂದರೆ sin 2a 2 sin a ಕಾಸ್ ಎ. ನೋಡಿ, ಇದು ತರಕಾರಿ. ನೆಕ್ಸ್ಟು ಖಾರ, ಮಸಾಲೆ ಖಾರ ಬೇಕಲ್ಲ. ಮಸಾಲೆ ಏನಪ್ಪ ಅಂತಂದರೆ ಕಾಸ್ 2a 1 ಮೈನಸ್ 2 ಸೈನ್ ಸ್ಕ್ವೇರ್ ಎ. ನೋಡಿ, ಇದು ನಮಗೆ ಮಸಾಲೆ ಅಂದರೆ ಖಾರ, ಈರುಳ್ಳಿ ಎಲ್ಲ ಹಾಕಿ ರುಬ್ಕೋತಾರಲ್ಲ, ಅದು ಮಸಾಲೆ. ನೋಡಿ, ಫೈನಲ್ ಆಗಿ ಯಾವುದೇ ಒಂದು ಸಾಂಬಾರು ತುಂಬ ಟೇಸ್ಟ್ ಆಗಿರ್ಬೇಕಂತಂದರೆ ಉಪ್ಪು ಬೇಕು. ಫೈನಲ್ ಆಗಿ ನೋಡಿ, ಉಪ್ಪು ಅಂದರೆ ಇದೆ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್. ಈಗ ಒಂದು ಬೇಳೆ ಸಾಂಬಾರು ಮಾಡ್ಬೇಕಂತಂದರೆ ನಮಗೆ ಬೇಳೆ ಬೇಕು, ತರಕಾರಿ ಬೇಕು, ಮಸಾಲೆ ಬೇಕು, ಉಪ್ಪು ಬೇಕು. ಈಗ ಬೇಳೆ ಅಂದರೆ sin a ಪ್ಲಸ್ ಬಿ, sin a ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ತರಕಾರಿ ಅಂತಂದರೆ sin 2a 2 sin a ಕಾಸ್ ಎ. ಲಾಸ್ಟ್ ವಿಡಿಯೋನಲ್ಲಿ ಇದನ್ನ ಡಿರೈವ್ ಮಾಡಿದ್ದೀನಿ. ಮಸಾಲೆ ಅಂದರೆ ಕಾಸ್ 2a, ಅದಕ್ಕೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎ. ಉಪ್ಪು, ಫೈನಲ್ ಆಗಿ ಉಪ್ಪು ಹಾಕಿದ್ರೆ ಫೈನಲ್ ಆಗಿ ರುಚಿ ಬರೋದು, ಟೇಸ್ಟ್ ಬರೋದು ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಈಗ ಈ ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ನನಗೆ ಅದನ್ನೆಲ್ಲ ತಗೊಂಡಿದ್ದೀನಿ. ಈಗ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಫಸ್ಟ್ ಏನು ಮಾಡ್ಬೇಕಂತಂದರೆ ಬೇಳೆ ಹಾಕೋಬೇಕು. ಬೇಳೆ ಅಂದ್ರೇನು? sin a ಪ್ಲಸ್ ಬಿ, sin a ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಲ್ವಾ. ನೋಡಿ, ಬೇಳೆ ಹಾಕೊಂಡೆ. ಫಸ್ಟು ಬೇಳೆ ಹಾಕೊಂಡು ಈಗ ಈ ಕಡೆ ನೋಡಿ, ನಾನು ಯಾವ ಸಾಂಬಾರು ಮಾಡಬೇಕು ಅದನ್ನು ಬರಿತಾ ಇದ್ದೀನಿ. sin 3a ಸಾಂಬಾರು ಮಾಡಬೇಕು, ಆಯಿತಾ. sin 3a ಸಾಂಬಾರು ಮಾಡಬೇಕು. ದಟ್ ಈಸ್ ಈಕ್ವಲ್ ಟು, ನೋಡಿ, sin 3a ನಾವು ಈ ಥರ ಬರೀಬೋದಾ? 2a ಪ್ಲಸ್ ಎ ಅಂತ. sin 3a ಸೈನ್ ಬರೆದ್ಬಿಟ್ಟು 3aಗೆ 2a ಪ್ಲಸ್ ಎ ಅಂತ ಬರೆದೆ. ಈಗ ಇದನ್ನ ಇದ್ರ ಜೊತೆ ಕಂಪೇರ್ ಮಾಡಿದಾಗ ನೋಡಿ, ಎ ಜಾಗದಲ್ಲಿ 2a ಇದೆ, ಬಿ ಜಾಗದಲ್ಲಿ ಎ ಇದೆ. ಅಂದರೆ ನೀವು ಈ ಈಕ್ವೇಷನಲ್ಲಿ ಏನು ಮಾಡಬೇಕು? ಎ ಜಾಗದಲ್ಲಿ 2a ಸಬ್ಸ್ಟಿಟ್ಯೂಟ್ ಮಾಡಬೇಕು, ಬಿ ಜಾಗದಲ್ಲಿ ಎ ಹಾಕ್ಬೇಕು. ಈಗ ನೋಡಿ, ಸೈನ್ ಎ ಇದೆ, ಏನು ಹಾಕ್ಬೇಕು? 2a. ಕಾಸ್ ಬಿ ಇದೆ, ಏನು ಹಾಕ್ಬೇಕು? ಎ. ಪ್ಲಸ್ ಕಾಸ್ ಇದೆ, ಕಾಸ್ ಬರೀರಿ. ಎ ಇದೆ, ಎ ಇರೋ ಕಡೆ 2a ಹಾಕ್ತಾ ಇದ್ದೀನಿ, ಬಿ ಇರೋ ಕಡೆ
ಎ ಆಗ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನೋಡಿ, ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಇದೆ, 2a ಪ್ಲಸ್ ಎ ಬರೆದಿದ್ದೀನಿ. ಎ ಜಾಗದಲ್ಲಿ 2a, ಬಿ ಜಾಗದಲ್ಲಿ ಎ ಬರ್ಕೊಂಡೆ. ಈಗ ನಮಗೆ ಇಷ್ಟು ಬಂತು, ಬೇಳೆ ಹಾಕಿದ್ಮೇಲೆ ನಮಗೆ ಇಷ್ಟು ಬಂದಿದೆ. ಆಯ್ತಾ? ಈಗ ಇಲ್ಲಿ ನೋಡಿ ಸೈನ್ 2a ನೋಡಿ, ಸೈನ್ 2a ಅಂತಂದ್ರೆ ಈಗ ನೆಕ್ಸ್ಟ್ ಬೇಳೆ ಸಾಂಬಾರು ಮಾಡ್ಬೇಕಂದ್ರೆ ತರಕಾರಿ ಹಾಕ್ಬೇಕು. ತರಕಾರಿ ಸೈನ್ 2a ಏನು ಫಾರ್ಮುಲಾ ಹಾಕ್ತೀನಿ ನೋಡಿ, 2 ಸೈನ್ ಎ ಕಾಸ್ ಎ. ಸೈನ್ 2aಗೆ ಫಾರ್ಮುಲಾ ಬರೀತಾ ಇದ್ದೀನಿ. ಸೈನ್ 2aಗೆ 2 ಸೈನ್ ಎ ಕಾಸ್ ಎ. ಕಾಸ್ ಎನ ಹಂಗೆ ಬರ್ಕೊತಾ ಇದ್ದೀನಿ, ಕಾಸ್ ಎ ಹಂಗೆ ಬರ್ತಿದ್ದೀನಿ. ಪ್ಲಸ್ ನೆಕ್ಸ್ಟು ಕಾಸ್ 2a ಮಸಾಲೆ ಹಾಕ್ಬೇಕಲ್ಲ. ಈಗ ಆಯಿತು, ತರಕಾರಿ ಹಾಕ್ತೆ, ನೆಕ್ಸ್ಟ್ ಮಸಾಲೆ ಹಾಕಬೇಕು. ಕಾಸ್ 2a ನೋಡಿ, 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಎ. ನೋಡಿ, ಈಗ ಬೇಳೆ ತಗೊಂಡೆ, ತರಕಾರಿ ಹಾಕ್ತೆ, ಮಸಾಲೆನೂ ಹಾಕಿದ್ದೀನಿ ಅಲ್ವಾ. ಇವಾಗ ಸ್ವಲ್ಪ ಬೇಯಕ್ಕೆ ಬಿಡ್ಬೇಕಲ್ಲ. ನೋಡಿ, ಈಗ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಬೇಯಕ್ಕೆ ಬಿಟ್ಮೇಲೆ ಏನಾಗುತ್ತೆ ಅಂದರೆ ನೋಡಿ, 2 ಸೈನ್ ಎ ಹಂಗೆ ಬರುತ್ತೆ. ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಆಗಿರ್ತದೆ ಅಲ್ವಾ, ಎಲ್ಲ ಬೆಂದ ಮೇಲೆ ಈ ಥರ ಆಗಿರ್ತದೆ. ಪ್ಲಸ್ ಈಗ ಸೈನ್ ಎ ಇಂದ ಮಲ್ಟಿಪ್ಲೈ ಮಾಡಿ, ಇದನ್ನ ಬ್ರ್ಯಾಕೆಟ್ ಹಂಗೆ ಇರಲಿ. 1 ಇಂಟು ಸೈನ್ ಎ ಅಂದರೆ ಸೈನ್ ಎ ಬರುತ್ತೆ. ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಎ. ನೋಡಿ, 2 ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಎ ಅಂದರೆ 2 ಸೈನ್ ಕ್ಯೂಬ್ ಎ ಆಗುತ್ತೆ. ನೋಡಿ, ಸೈನ್ ಎ 1 ಇಂದ ಸೈನ್ ಎ ಮಲ್ಟಿಪ್ಲೈ ಮಾಡಿದೆ, ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಂದ ಸೈನ್ ಎ ಮಲ್ಟಿಪ್ಲೈ ಮಾಡಿದೆ. 1 ಇಂದ ಸೈನ್ ಎ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಎ ಬರುತ್ತೆ. ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಂದ ಸೈನ್ ಎ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಎ ಅಂದರೆ ಸೈನ್ ಕ್ಯೂಬ್ ಎ ಬರುತ್ತೆ. ಇವಾಗ ಈ ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ. ಬ್ರ್ಯಾಕೆಟ್ 2 ಸೈನ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 2 ಸೈನ್ ಕ್ಯೂಬ್ ಎ. ಆಯ್ತಾ? ನೋಡಿ, ಈಗ ಇಷ್ಟು ಬಂತು. ಈಗ ನಮಗೆ ನಾವು ಒಂದು ಬೇಳೆ ಸಾಂಬಾರ್ದು ಎಕ್ಸಾಂಪಲ್ ತಗೊಂಡಿದ್ದೆ. ಬೇಳೆ ಸಾಂಬಾರು ಈಗ ನೋಡಿ ಫೈನಲ್ ಸ್ಟೇಜಿಗೆ ಬಂದಿದೆ. ಈಗ ಫೈನಲ್ ಆಗಿ ನಾವೇನು ಮಾಡ್ತೀವಿ, ಬೇಳೆ ಸಾಂಬಾರ್ಗೆ ಯಾವುದೇ ಸಾಂಬಾರಾಗಲಿ ಟೇಸ್ಟ್ ಬರಬೇಕಂದ್ರೆ ಉಪ್ಪು ಹಾಕ್ಬೇಕಲ್ವಾ. ಈಗ ಉಪ್ಪೇ ಇಲ್ಲ ಅಂತಂದರೆ ಯಾರು ಊಟನೂ ಮಾಡೋಕ್ಕಾಗಲ್ಲ, ತಿನ್ನೋಕ್ಕೂ ಆಗಲ್ಲ ಅಲ್ವಾ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಒಂದು ಗಾದೆನೇ ಇದೆ. ಮೇಯ್ನು ಟೇಸ್ಟ್ ಬರಬೇಕಂದ್ರೆ ಲಾಸ್ಟ್ಗೆ ಉಪ್ಪು ಹಾಕ್ಬೇಕು. ನೋಡಿ, ಈಗ ಲಾಸ್ಟ್ಲಿ ನೋಡಿ, ಈಗ ಇಲ್ಲಿ ಸೈನ್ಯ ಇದೆ ಅಲ್ವಾ, 2 ಸೈನ್ಯ, ಇಲ್ಲೂ ಸೈನ್ಯ ಇದೆ, ಇಲ್ಲೂ ಸೈನ್ಯ ಇದೆ, ಎಲ್ಲ ಸೈನ್ ಇದೆ. ಇದೊಂದು ಮಾತ್ರ ಕಾಸಿದೆ. ಕಾಸ್ ಸ್ಕ್ವೇರ್ ಎ ನೋಡಿ, ಉಪ್ಪಿಗೆ ಕಾಸ್ ಸ್ಕ್ವೇರ್ ಎ ಅಂದರೆ ಉಪ್ಪಿಗೆ ಏನು ಹಾಕ್ಬೇಕು ನಾನೀಗ, ಕಾಸ್ ಸ್ಕ್ವೇರ್ ಇರೋ ಕಡೆ 1 ಮೈನಸ್ ಸೈನ್ ಸ್ಕ್ವೇರ್ ಹಾಕ್ಬೇಕು. ಅವಾಗ ನಮಗೆ ಫೈನಲ್ ಆಗಿ ಬೇಳೆ ಸಾಂಬಾರು ಬಂದ್ಬಿಡುತ್ತೆ. ನೋಡಿ, 2 ಸೈನ್ ಎ ಹಂಗೆ ಬರುತ್ತೆ. ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಏನು ಹಾಕ್ಬೇಕು, 1 ಮೈನಸ್ ಸೈನ್ ಸ್ಕ್ವೇರ್ ಎ. ನೋಡಿ, ಈಗ ಫೈನಲ್ ಆಗಿ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಫೈನಲ್ ಸಾಂಬಾರ್ ರೆಡಿ ಮಾಡಿಕೊಡ್ತಾ ಇದ್ದೀನಿ ನೋಡಿ ನಿಮಗೆ. ಆಯ್ತಾ? ಈಗ ಇದು ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮಗೆ ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥ ಬೇಳೆ ಸಾಂಬಾರು ಬಂದ್ಬಿಡುತ್ತೆ. ನೋಡಿ, ಈಗ 2 ಸೈನ್ ಎ ಇಂಟು 1 ಅಂದರೆ 2 ಸೈನ್ ಎ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 ಸೈನ್ ಎ ಇಂಟು 1 ಅಂದರೆ 2 ಸೈನ್ ಎ, ಮೈನಸ್ ಇದೆ ಮೈನಸ್ ಹಾಕಿ. 2 ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಎ, 2 ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಎ ಅಂದರೆ 2 ಸೈನ್ ಕ್ಯೂಬ್ ಎ ಬರುತ್ತೆ. ಪ್ಲಸ್ ಸೈನ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ. ನೋಡಿ, ಫೈನಲ್ ಆಗಿ ಎಲ್ಲ ಮುಗಿದ ಮೇಲೆ ಫೈನಲ್ ಆಗಿ ಈ ಥರ ಬಂದಿದೆ. ಈಗ ಇಲ್ಲಿ ಲಾಸ್ಟ್ಗೆ ಇನ್ನೊಂದು ಸ್ಟೆಪ್ ಇದೆ. ಏನಪ್ಪ ಅಂತಂದರೆ ನೋಡಿ, ಈಗ ಸೈನ್ ಎ ಇಲ್ಲೊಂದಿದೆ, ಇಲ್ಲೊಂದಿದೆ. 2 ಸೈನ್ ಎ ಪ್ಲಸ್ ಸೈನ್ ಎ 3 ಸೈನ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ ಅಂದರೆ ಮೈನಸ್ 2 ಅಂದರೆ ಮೈನಸ್ 4 ಸೈನ್ ಕ್ಯೂಬ್ ಎ ಬರುತ್ತೆ. ನೋಡಿ, ಫೈನಲ್ ಆಗಿ ನಮ್ಗೆ ಏನು ಬೇಕಾಗಿತ್ತು ಅದು ಬರುತ್ತೆ. ಆಯ್ತಪ್ಪ, ಇದಾದ್ಮೇಲೆ ನಿಮಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ, ಕ್ವಶನ್ ಅಲ್ಲೇ ಇರ್ತದೆ, ಇದನ್ನು ಬರೆದ್ರೆ ಮುಗೀತು. ನೋಡಿ, ನಮಗೆ ಬೇಕಾಗಿರೋಂಥ ರುಚಿಕರವಾದಂತಹ ಬೇಳೆ ಸಾಂಬಾರು ನಮಗೆ ಸಿಕ್ಬಿಡ್ತದೆ. ಇಲ್ಲಿ ನೀವು ಒಂದು ಬೇಳೆ ಸಾಂಬಾರು ಮಾಡಬೇಕು. ನೋಡಿ, ನಾನು ಒಂದು ಬೇಳೆ ಸಾಂಬಾರು ಯಾವಾಗಲೂ ಅಷ್ಟೇ, ನೀವು
ನಿಮಗೆ ಯಾವುದಾದ್ರೂ ಒಂದು ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನಿಮ್ಗೆ ಗೊತ್ತಿರೋದನ್ನ ರಿಲೇಟ್ ಮಾಡಬೇಕು. ಈಗ ನೋಡಿ, ಬೇಳೆ ಸಾಂಬಾರು ಮಾಡೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ. ಬೇಳೆ ಸಾಂಬಾರು ಮಾಡ್ಬೇಕಂದ್ರೆ ಏನೇನು ಬೇಕಾಗಿರ್ತದೆ? ಬೇಳೆ, ತರಕಾರಿ, ಮಸಾಲೆ, ಉಪ್ಪು, ಮೇಜರ್ ಆಗದೆ. ನೋಡಿ, ಬೇಳೆಗೆ ಒಂದು ತಗೊಬಿಟ್ಟಿದ್ದೀನಿ sin a + b. sin 2a ಅಂದರೆ ತರಕಾರಿ, cos 2a ಅಂದರೆ ಮಸಾಲೆ, ಫೈನಲ್ ಆಗಿ ಉಪ್ಪು. ನೋಡಿ, ಈ ಥರ ನೀವು ಕಲ್ತ್ರೆ ಯಾವತ್ತೂ ಮರೆಯಲ್ಲ. ಇದನ್ನು ಯಾರು ಕಲಿತೀರಾ ಗ್ಯಾರಂಟಿ 10 ನಂಬರು. C25 ಸಿಲೆಬಸ್ಸು. C20 ಅವ್ರಿಗೆ 6 ಮಾರ್ಕ್ಸ್ ಬರುತ್ತೆ. ನಾನು ಈ ರೀತಿ ನಿಮ್ಗೆ ಹೇಳ್ಕೊಟ್ಟಿರೋದು ನಿಜವಾಗ್ಲೂ ತುಂಬ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಅರ್ಥ ಆಗಿದರೆ ದಯಮಾಡಿ ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ನೋಡಿ. ನಿಮಗೆ ಇದೇ ಥರ ಬೇರೆ ಬೇರೆ ಲಿಂಕ್ ಮಾಡಿ ಹೇಳ್ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.